ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ತುಮಕೂರಿನಲ್ಲಿ ಎನ್ಡಿಎ ಪಕ್ಷದಿಂದ ಪಾದಯಾತ್ರೆ ನಡೆಸಲಾಗುವುದು ಎಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಲಾಗಿದೆ. ನಗರದಲ್ಲಿ ಇಂದು ನಗರ ಶಾಸಕರಾದ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಹಾಗೂ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶುಕ್ರವಾರ ಗುಬ್ಬಿ ತಾಲೂಕಿನಿಂದ ಪಾದಯಾತ್ರೆ ಆರಂಭಿಸಲಿದ್ದು, ಶನಿವಾರ ತುಮಕೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಯಲಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಹಲವಾರು 2019 ಕೂಡ ಹಿಂದೆ ನಿಲ್ಲಿಸಿದ್ವಿ. ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡ್ಕೊಂಡು ಕೊಟ್ಟಿರೋದು ಮತ್ತು ಆ ಪೈಪಿನ ಅಳತೆ ಇದು ನೋಡಿದೆಲ್ಲರಿಗೂ ಕೂಡ ಕೇವಲ ಅದು ಕುಡುಗಲಿ ಕೊಡಲಿಕ್ಕೆ ಅಲ್ಲ, ಬೇರೆ ಏನಾದರೂ ಟ್ರೀಟ್ಮೆಂಟ್ ಇವರು ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಕೂಡ ಡೌಟ್ ಆಗ್ತಿರೋದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಹಿಂದಿನೂ ಕೂಡ ಇದನ್ನು ವಿರೋಧ ಮಾಡ್ಕೊಂಡು ಹೋಗಿದೆ. ಈಗ ಒಂದು ಪಾದಯಾತ್ರೆ ಮುಖಾಂತರ ಜನರಲ್ಲಿ ಅರಿವು ಮೂಡಿಸಿ ಜಿಲ್ಲೆಯ ಜನಕ್ಕೆ ಇದನ್ನ ಅರಿವು ಮೂಡಿಸಿದ್ದೇವೆ. ಆಲ್ರೆಡಿ ಅದನ್ನ ಯಾವ ರೀತಿ ಸರ್ಕಾರ ಮಾಡ್ತಾರೆ ಅಸೆಂಬ್ಲಿನಲ್ಲಿ ನಮ್ಮ ಸುರೇಶ್ ಗೌಡರು, ಎಂ ಪಿ ಕೃಷ್ಣಪ್ಪ ನೇತೃತ್ವದಲ್ಲಿ ಅದನ್ನು ನಾವು ಫೈಟ್ ಮಾಡ್ತೀವಿ. ನಮ್ಮ ಸುರೇಶ್ ಬಾಬು ಜೆಡಿಎಸ್ ಅಧ್ಯಕ್ಷರು ಇಲ್ಲೂ ಕೂಡ ಎಲ್ಲ ಮಂಡ್ಯಾಧೀಶರು ಇರ್ಬೋದು, ರೈತರಿರ್ಬೋದು, ಎರಡೂ ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಇದನ್ನ ಇದು ಸಾರ್ವಜನಿಕವಾಗಿ ಎಲ್ಲ ತೋರಿಸುತ್ತೆ. ಕುಡಗಲ್ ವಿರೋಧವಾಗಿ ಯಾರಿಲ್ಲ. ಕುಡಗಲ್ಗೆ ಏನ್ ಕೊಡಬೇಕೋ ಅವರು ನಮ್ಮ ಜಿಲ್ಲೆ ಪಾಲು ಏನಿದೆ ತುಮಕೂರು ಬ್ರಾಂಚ್ ಕೆನಾಲ್ಗೆ 16ರಿಂದ 17 TMC ನೀರು ಅಲಾಟ್ಮೆಂಟ್ ಇದೆ. ಕಾಂಗ್ರೆಸ್ನ ಎಲ್ಲ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ, ಇದೇನಾದ್ರೂ ನೀವು ಎಕ್ಸ್ಪ್ರೆಸ್ ಚಾನಲ್ ಬಿಟ್ರೆ, ನೀವೇನಾದ್ರು ಮಾಡಕ್ ಬಿಟ್ರೆ, ತುಮಕೂರು ಜನಕ್ಕೆ ವಿಷ ಕೊಟ್ರೆ ಶಾಶ್ವತವಾಗಿ ಕಾಂಗ್ರೆಸ್ನವರು ಮೂಲೆ ಗುಂಪನ್ನ ಈ ತುಮಕೂರು ಜಿಲ್ಲೆಯವರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆ ಜನ ಬಹಳ ಹೋರಾಟ ಮಾಡಿ, ಲಕ್ಕಪ್ಪನವ್ರು ಇರ್ಬೋದು, ಮಲ್ಲಿಕಾರ್ಜುನಯ್ಯನವ್ರು ಇರ್ಬೋದು, ವೈಕೆ ರಾಮಯ್ಯನವ್ರು ಇರ್ಬೋದು, ಸೊಗಡು ಶಿವಣ್ಣವ್ರು ಇರ್ಬೋದು, ಜ್ಯೋತಿ ಗಣೇಶ್ ತಂದೆ ಬಸವರಾಜ್ ಸರ್ ಇರ್ಬೋದು, ಎಲ್ಲರೂ ಹೋರಾಟ ಮಾಡಿ ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ತಂದಿದ್ದಾರೆ, ಉಜ್ಪಾಸ್ತಿಗೌಡರಿಂದ ಹಿಡಿದು. ಇವತ್ತು ನೀವೇನಾದ್ರು ರಾಜಕೀಯ ಪ್ರಾರಂಭ ಮಾಡಿ ನೀವೇನಾದ್ರು ಗೊಂದಲ ಮಾಡಿದ್ರೆ ಕಾಂಗ್ರೆಸ್ನವರು ಶಾಶ್ವತವಾಗಿ ಒಂದು ಗ್ರಾಮ ಪಂಚಾಯತ್ ಗೆಲ್ಲೋದಕ್ಕೆ ತುಮಕೂರು ಜಿಲ್ಲೆ ಬಿಡಲ್ಲ. ಒಂದು ಜನರು ನಾವು ಬಿಡಲ್ಲ. ಇದನ್ನ ಈ ಎಕ್ಸ್ಪ್ರೆಸ್ ಚಾನಲ್ನ ಫಸ್ಟ್ ನಾವು ಪಾದಯಾತ್ರೆ 1 ವರ್ಷದಿಂದ ನಾವು ಹೇಳ್ಕೊಂಡು ಬಂದಿದ್ದೇವೆ. ಯಾವುದೇ ಕಾರಣಕ್ಕೂ ನೀರನ್ನ ಎಕ್ಸ್ಪ್ರೆಸ್ ಚಾನಲ್ ಅನ್ನ ರದ್ದು ಮಾಡಿ ಅಂತ ಹೇಳಿ ಅಸೆಂಬ್ಲಿ ಮಾತಾಡಿದ್ದೇವೆ, ಇಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಅದು ಮೀರಿ ನಾವು ಮಳೆ ಮಾಡ್ತೀವಿ ಅಂತ ತೊಡೆ ತಟ್ಟಿದ್ರೆ ನಾವು ತೊಡೆ ತಟ್ಟಲ್ಲ, ರೈತರು ತೊಡೆ ತಟ್ತಾರೆ. ರೈತರು ತೊಡೆ ತಟ್ಟಿದ್ರೆ ದುರ್ಯೋಧನದ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರು ಆಗುತ್ತೆ. ಅಷ್ಟೇ ನಾನು ಇಷ್ಟು ಹೇಳಿ ನಮ್ಮ ಈ ಪ್ರತಿಭಟನೆಗೆ ನಮ್ಮ ರೈತರಿಗೆ ವಿನಂತಿ ಮಾಡ್ತೇವೆ. ಎಲ್ಲ ರೈತರುಗಳು ಪಕ್ಷಾತೀತವಾಗಿ ಭಾಗವಹಿಸಬೇಕು. ಕಾಂಗ್ರೆಸ್ ದಳ, ಬಿಜೆಪಿ ಅದೆಲ್ಲ ಇದೆ. ಇಡೀ ಜಿಲ್ಲೆಯ ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹುಂಬತನ ಬಿಟ್ಟು ತಿಪ್ಪೆ ಸಾರಿಸುವ ಕಮಿಟಿ ಮಾಡಿದ್ರು. ಹೇಮಾವತಿ ನೀರಿನ ಬಗ್ಗೆ ಹಲವು ಗೊಂದಲಗಳು ಇದ್ದು ಅದನ್ನ ಬಗೆಹರಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ಈ ವಿಚಾರವಾಗಿ ಕಾನೂನು ಉಲ್ಲಂಘನೆ ಆದರೆ ಅದಕ್ಕೆ ಡಿಕೆಶಿ ಅವರೇ ನೇರ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.